ಸ್ವಲ್ಪ ತಿಕ್ಕಬೇಕು ಹಿಂಗೆ ಕೈಯಲ್ಲಿ ಹಿಂಗೆ ತಿಕ್ಕಿ ಹಾಕಿದರೆ ಸುವಾಸನೆ ಬರುತ್ತೆ. ಈಗ ಇದು ಹಿಟ್ಟನ್ನು ಹಾಕಬೇಕು. ಇದು ಈಗ ಉದುರು ಅನಿಸುತ್ತೆ. ಈ ಉದುರು ಆಗಿ ಬಂದಾಗ ಇದು ಚಮಚಕ್ಕೆ ಹತ್ತಲ್ಲ, ಈ ರೀತಿ ಹತ್ತೋದಲ್ಲ. ಇದು ಉದುರು ಗುಣಕ ರೆಡಿ ಆಗಿದೆ. ಬಂತು ನೋಡಿ, ಉತ್ತರ ಕರ್ನಾಟಕದ ಉದುರು ಜುಣುಕ ಸಿಕ್ಕ ಮೇಲೆ ಉತ್ತರ ಕರ್ನಾಟಕದ ರೊಟ್ಟಿ ಇರಲೇಬೇಕು. ಇದೆ ನಮ್ಮ ಹಳ್ಳಿ ಕಡೆ, ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಎಳ್ಳಮಾಸಿಗೆ ಬುತ್ತಿ ಕಟ್ಕೊಂಡು ಚರ್ಗ ಚೆಲ್ಲಕ್ಕಂತ ಹೋಗ್ತಾರೆ. ರೊಟ್ಟಿ ಜೊತೆಗೆ ಇರಲೇಬೇಕು. ಬೇರೆ ಯಾವ್ದು ಎಣ್ಣೆ ಬದನೆಕಾಯಿ ಏನೇ ಇರಲಿ, ಚೌಳಿಕಾಯಿ ಏನೇ ಇರಲಿ, ಇದಿರಲೇಬೇಕು. ಇದಿದ್ರೆ ಅದಕ್ಕೊಂದು ಮೆರುಗು. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವ ಉದುರು ಜುಣಕವನ್ನು ಮಾಡಿ ತೋರಿಸ್ತೀನಿ. ಎಲ್ಲರೂ ಉದುರು ಜುಣಕ ಮಾಡ್ತಾರೆ, ಆದರೆ ನಾನು ಮಾಡುವ ಇವತ್ತು ಉದುರು ಜುಣಕ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಇದಕ್ಕೆ ಬೇಕಾಗೋ ಸಾಮಾನುಗಳು: ಫಸ್ಟ್ ಬೇಕಾಗಿರೋದೇ ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ಇದು ನಿಂಬೆಹಣ್ಣು, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿಣ, ಕೆಂಪು ಖಾರ, ಜೀರಿಗೆ, ಸಾಸಿವೆ, ಅಜ್ವಾನ, ಧನಿಯಾ ಮತ್ತು ಎಣ್ಣೆ. ಇದಿಷ್ಟು ಬೇಕು. ನಾನು 2 ಗ್ಲಾಸು ಇದು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಸಿ ಕಡಲೆ ಹಿಟ್ಟು. ಇದಕ್ಕೆ ನಾನು ಎಲ್ಲ ಸಾಮಾನುಗಳು ಹಾಕ್ತೀನಿ. ಆಮೇಲೆ ಕೆಲವು ಮಿಕ್ಸಿ ಮಾಡ್ಕೊತೀನಿ. ಅದು ಏನು ಮಿಕ್ಸಿ ಮಾಡ್ಕೊಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ಇದು ಧನಿಯಾ, ಸ್ವಲ್ಪ ಫ್ಲೇವರಿಗಿದು ಧನಿಯಾ, ಇದು ಹಸಿಮೆಣಸಿನ್ಕಾಯಿ, ಕೆಂಪು ಖಾರನೂ ಹಾಕ್ತೀನಿ. ಆದರೆ ಇದು ಬ್ಯಾಡಗಿ ಕಾಯಿ ಅಲ್ಲ, ಜಾಸ್ತಿ ಖಾರ ಅನಿಸಲ್ಲ, ಅದಕ್ಕಾಗಿ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಅರ್ಧ ಶುಂಠಿ ಹಾಕ್ತೀನಿ. ಜೀರಿಗೆ, ಅಜ್ವಾನ ಮತ್ತು ಧನಿಯಾವನ್ನು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ನಾವು 2 ಗ್ಲಾಸ್ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಕ್ವಾಂಟಿಟಿ ತಕ್ಕವಾಗ ನಾವು ಹಾಕ್ಕೋಬೇಕಷ್ಟೆ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಅದು ಈ ರೀತಿ ಆಗುತ್ತೆ. ಇದು ಇದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹಸಿ ಹಿಟ್ಟಿಗೆ ಹಾಕ್ತೀನಿ. ಅರ್ಧ ಹಸಿ ಹಿಟ್ಟಿಗೆ ಹಾಕ್ತೀನಿ, ಅರ್ಧ ಒಗ್ಗರಣೆಗೆ ಹಾಕ್ತೀನಿ. ಇಷ್ಟೊಂದು ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ. ಈಗ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣ ಹಾಕ್ತೀನಿ. ಈಗಾಗಲೇ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೀನಿ, ಮತ್ತು ಇಡೀ ಜೀರಿಗೆನೂ ಇಲ್ಲಿ ಅರ್ಧ ಸ್ಪೂನ್ನಷ್ಟು ಹಾಕ್ತೀನಿ. ನಾನು ಓಂಕಾಳನ್ನು ಹಾಕ್ತೀನಿ, ಅರ್ಧ ಸ್ಪೂನ್ನಷ್ಟು. ಇದನ್ನು ಸ್ವಲ್ಪ ತಿಕ್ಕಬೇಕು. ಹಿಂಗೆ ಕೈಯಲ್ಲಿ ಹಿಂಗೆ ತಿಕ್ಕಿ ಹಾಕಿದರೆ ಸುವಾಸನೆ ಬರುತ್ತೆ. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿದ್ದೆ. ಈ 1 ಸ್ಪೂನು ನಾನು ಕೆಂಪು ಖಾರದ ಪುಡಿ ಹಾಕ್ತೀನಿ. 1-1.5 ಸ್ಪೂನ್ ಹಾಕಬೇಕು. ನಿಮ್ಮ ಇದನ್ನು ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪನ್ನು 1 ಸ್ಪೂನ್ ಹಾಕ್ತೀನಿ. ಈರುಳ್ಳಿ ಅರ್ಧ ನಾನು ಒಗ್ಗರಣೆಗೆ ಹಾಕ್ತೀನಿ, ಅರ್ಧ ಹಸಿದು ಕಲಿಸ್ತೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು, ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇದಕ್ಕೇನು ಅಳತೆ ಅಂತಿಲ್ಲ. ಇದು ನಮಗೆ ಕೈಯಲ್ಲಿ ಹಿಂಗೆ ಕಲಸಕ್ಕೆ ಬರಬೇಕು, ಅಷ್ಟು ನೋಡಿ ಹಾಕ್ಕೋಬೇಕು. ಮತ್ತು ಉಪ್ಪು ನಿಮಗೆ ಅಳತೆ ಬಂದಷ್ಟು ಎಲ್ಲ ಕಲಸಿದ ಮೇಲೆ ನಾವು ನೋಡ್ಕೋಬೇಕು ಉಪ್ಪು ಎಷ್ಟಿದೆ ಅಂತ. ಇದು ನಾವು ಬಜ್ಜಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಆ ರೀತಿ ಕಲಿಸ್ಕೋಬೇಕು. ಇದನ್ನು ಇದು ಈ ಹದಕ್ಕೆ ಬರಬೇಕು. ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ಬರಬೇಕು. ಈಗ ನಾವು ಎಣ್ಣೆ ಕಾಯಿಸ್ಬೇಕು. ಈಗ ಗ್ಯಾಸ್ ಹಚ್ತೀನಿ. ಈ ಗ್ಲಾಸ್ನಿಂದ 2 ಗ್ಲಾಸು ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಇದೇ ಗ್ಲಾಸ್ನಿಂದ 1 ಗ್ಲಾಸು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತೀನಿ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಕಾದಿದೆ. ಈಗ ನಾನು ಎಣ್ಣೆ ಕಾದಿದೆ ಅಂತ ನೋಡೋದು ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ನಾನು ಸಾಸಿವೆ ಹಾಕ್ತೀನಿ, ಅರ್ಧ ಸ್ಪೂನ್ನಷ್ಟು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ, ಒಂದು ಅರ್ಧ ಕಪ್ನಷ್ಟು. ಇವು ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ. ಇವು ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕಿದು. ಈಗ ಕರಿಬೇವು ಹಾಕ್ತೀನಿ ನಾನು. ಈ ರುಬ್ಬಿಟ್ಟಂತ ಇದು ಪುಡಿ ಉಳಿಸಿರ್ತೀನಲ್ಲ, ಇದೊಂದು ಅರ್ಧ ಹಾಕ್ಕೋಬೇಕು. ಇದಕ್ಕೆ ಎಲ್ಲ ಪೂರ್ತಿ ಹಾಕ್ಬೇಕು. ಅದು ಅರ್ಧ ಹಾಕಿದ್ದೆ, ಅದಕ್ಕೆ ಇದಕ್ಕೆ ಅರ್ಧ ಹಾಕ್ತೀನಿ ನಾನು. ಇದಕ್ಕೆ ಈಗ ಇದು ಹಿಟ್ಟನ್ನು ಹಾಕಬೇಕು.
ಇದೆಲ್ಲ ಈ ಥರ ಕಲಿಸ್ಬೇಕು. ಇದು ಪಲ್ಯಗಳಿಲ್ದಾಗೆ ನಾವು ಬೇಗ ಮಾಡ್ಕೊಳೋ ಒಂದು ಡಿಶ್ ಇದು. ಯಾಕಂದರೆ ಭಾಳ ಬೇಗ ಆಗುತ್ತೆ. ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದ್ಬಿಟ್ರೆ ಕೆಂಪು ಉಪ್ಪು ಖಾರ ಹಾಕ್ಬಿಟ್ಟು ಇದನ್ನು ಬೇಗ ಮಾಡ್ಕೋಬೋದು ನಾವು. ಇದು ನಮ್ಮ ಕಡೆಗೆಲ್ಲ ಹಬ್ಬಗಳಿಗೆಲ್ಲ ಮಾಡ್ತೀವಿ ನಾವು. ಅಂದರೆ ಈ ಉತ್ತರ ಕರ್ನಾಟಕದಾಗೆ ಈ ಪಂಚಮಿ, ಶ್ರಾವಣ ಮಾಸ ಮತ್ತು ಸಂಕ್ರಾಂತಿಗೆ ಎಲ್ಲ ಈ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿಗಳೆಲ್ಲ ಮಾಡೋದು ಜಾಸ್ತಿ. ಆವಾಗ ಇದನ್ನು ಇದ್ರ ಜೊತೆಗೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಸಂಕ್ರಾಂತಿ ಮರುದಿವಸ ಎಲ್ಲ ದೇವಸ್ಥಾನಗಳಿಗೆ ಬುತ್ತಿ ಕಟ್ಕೊಂಡು ಹೋಗಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಬದ್ನೆಕಾಯಿ ಪಲ್ಯ, ಕಾಳು ಪಲ್ಯ, ಉದುರು ಜುಣುಕಿ, ಮತ್ತೊಂದು 5-6 ಥರದ ಚಟ್ನಿ, ಉದುರು ಜುಣಕ, ಇದೆಲ್ಲ ಒಂದು 5-6 ಥರದ ಚಟ್ನಿಗಳು ಮಾಡ್ತಾರೆ. ಎಲ್ಲಾದರೂ ನಾವು ಪ್ರಯಾಣ ಮಾಡಬೇಕಾದ್ರೆ ಇದು ಪ್ರಯಾಣಕ್ಕೆ ನಾವು ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಹಿಂದೆಲ್ಲ, ಮುಂಚೆಲ್ಲ ರೊಟ್ಟಿ ಚಪಾತಿ ಎಲ್ಲ. ಅದಕ್ಕೆ ಇದನ್ನು ಮಾಡ್ಕೊಂಡು ಕಟ್ಕೊಂಡು ಹೋದರೆ 2-3 ದಿವಸ ಕೆಡೋದೇ ಇಲ್ಲ ಇದು. ಇದನ್ನು ಸ್ವಲ್ಪ ಮೇಲೆ ಮುಚ್ಚಿಟ್ಬಿಡ್ಬೇಕು. ಸಣ್ಣ ಉರಿ ಮಾಡಿ ಒಂದು ಪ್ಲೇಟ್ ಮುಚ್ಚಬೇಕು. ಗ್ಯಾಸ್ ಆಫ್ ಮಾಡಬಾರ್ದು. ಈ ಥರ ಮುಚ್ಚಿರಬೇಕು ಸ್ವಲ್ಪ ಹೊತ್ತು. ಇದು ಈ ಥರ ಮುಚ್ಚಿದ್ವಲ್ಲ, ಒಂದು 2 ನಿಮಿಷ ಬಿಟ್ಟು ಇದನ್ನು ತೆಗೆಯೋಣ. ಇದು ಈಗ ಈ ಥರ ಆಗಿರುತ್ತೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸೋಣ, ಮತ್ತೆ ತಿರುಗಿಸ್ಬೇಕು ಇದನ್ನು. ಇಲ್ಲ ಕೈ ನಾವು ತಿರುಗಿಸ್ಲಿಲ್ಲ ಅಂದರೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಇದು ಉದುರಾಗೋವರೆಗೂ ಮಾಡಬೇಕು. ಈಗ ನಾವು ಹಿಂಡ್ಕೊಂಡಿದ್ದೀವಿ ನಿಂಬೆ ರಸ ಇರುತ್ತಲ್ಲ, ಅದನ್ನು ಹಾಕ್ಕೊಂಬಿಡ್ಬೇಕು. ಇದು ಯಾಕಂದರೆ ಇದು ಸ್ವಲ್ಪ ಗ್ಯಾಸ್ ಆಗೋದು ಜಾಸ್ತಿ. ಕಡಲೆ ಹಿಟ್ಟು, ನಿಂಬೆ ರಸ ಹಾಕೋದ್ರಿಂದ ಇದು ಗ್ಯಾಸ್ ಆಗೋಲ್ಲ. ಓಂಕಾಳು ಮತ್ತು ನಿಂಬೆ ರಸ ಹಾಕಲೇಬೇಕು. ಇದು ಕೆಂಪು ಆಗುತ್ತೆ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ಈಗ ಉದುರು ಅನಿಸುತ್ತೆ. ಈ ಉದುರು ಆಗಿ ಬಂದಾಗ ಇದು ಚಮಚಕ್ಕೆ ಹತ್ತಲ್ಲ, ಈ ರೀತಿ ಹತ್ತೋದಲ್ಲ ಇದು. ಅದಕ್ಕೆ ಆವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಈ ಬಿಸಿಗೇ ಅರ್ಧ ಇದಾಗುತ್ತೆ. ಮತ್ತು ಗ್ಯಾಸು ಜಾಸ್ತಿ ಇಟ್ಕೊಂಡು ಮಾಡ್ಕೋಬಾರ್ದು, ಯಾಕಂದರೆ ಬೇಗ ಹೊತ್ಕೊಂಡ್ಬಿಡುತ್ತೆ ಇದು. ಇದು ಸಿಮ್ಮನಲ್ಲೇ ಮಾಡ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಹಿಟ್ಟಲ್ಲ, ಕಡಲೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ಇದು. ಆದ ಕಾರಣ ನಾವು ಸಿಮ್ನಲ್ಲೇ ಇಟ್ಕೊಂಡು ಮಾಡಬೇಕು ಇದನ್ನು. ಈಗ ನೋಡಿ, ಇದು ಡಾರ್ಕ್ ಬ್ರೌನ್ ಬರ್ತಾ ಇದೆ. ಈ ಡಾರ್ಕ್ ಬ್ರೌನ್ ಬಂತು ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು. ಆವಾಗ ಇದನ್ನು ನೋಡಿಕೊಂಡು ನಾವು ಇಳಿಸ್ಕೊಂಡ್ಬಿಡ್ಬೇಕು. ಇದು ತಿನ್ನೋಕ್ಕೆ ಮೆತ್ತಗೂ ಇರಲ್ಲ, ತೀರಾ ಉದುರು ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಕಡಕ್ ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದಿದು ತುಂಬ ರುಚಿಯಾಗಿರುತ್ತೆ. ಈಗ ಆಫ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. ಈಗ ಇದು ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ ನಾನು. ಈ ಥರ ಉದುರಾಗುತ್ತೆ ಇದು. ಇದು ಪಾತ್ರೆ ಕಾವಿಗೆ ಇಷ್ಟು ಉದುರಾಗ್ಬಿಡುತ್ತೆ. ಅದ ಇದು ಉದುರು ಗುಣಕ ರೆಡಿಯಾಗಿದೆ. ಇದು ತಿನ್ನಕ್ಕಂತೂ ತುಂಬ ರುಚಿ ಇರುತ್ತೆ. ಬರೇ ಬಾಯಿಲೆ ತಿನ್ಕೊಂತ ಓಡಾಡ್ತಿದ್ರು ನಮ್ಮ ಮಕ್ಕಳೆಲ್ಲ. ಮಾಡಿಟ್ರೆ ಸಾಕು, ನಾನೇನೋ ಇದನ್ನು ಮಾಡೋದ್ರಾಗ ಖಾಲಿ ಆಗೋಗ್ಬಿಡ್ತಿತ್ತು. ಆ ರೀತಿ ಇದು ಭಾಳ ರುಚಿಯಾಗಿರುತ್ತೆ. ಈಗ ಉತ್ತರ ಕರ್ನಾಟಕದ ಉದುರು ಜುಣಕ ರೆಡಿಯಾಗಿದೆ. ಇದು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ. ಇದು ಮಕ್ಕಳಂತೂ ಬರೇ ಬಾಯಿಲೆ ತಿಂತಾರೆ ತಟ್ಟೆಗೆ ಹಾಕ್ಕೊಂಡು. ಇದನ್ನು ಹಬ್ಬ ಹುಣ್ಣಿಮೆಗಂತೂ ನಾವು ಮಾಡೇ ಮಾಡ್ತೀವಿ. ಇದಕ್ಕೆ ಬುತ್ತಿ ಕಟ್ಟಗಂತೂ ನಂಬರ್ 1 ಇದು. ನೀವು ಮಾಡ್ಕೊಂಡು ತಿನ್ನಿ, ಕಾಮೆಂಟ್ ಹಾಕಿ. ಬಂತು ನೋಡಿ, ಉತ್ತರ ಕರ್ನಾಟಕದ ಉದುರು ಜುಣಕ ಸಿಕ್ಕ ಮೇಲೆ ಉತ್ತರ ಕರ್ನಾಟಕದ ರೊಟ್ಟಿ ಇರಲೇಬೇಕು ಇದೆ. ಸೊ ರೊಟ್ಟಿ ಒಟ್ಟಿಗೆ ಇವತ್ತು ಉದುರು ಜುಣಕ ನೋಡಿ. ಆಹಾ, ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ, ಆಮೇಲೆ ಮಾತಾಡೋಣ. ಕರೆಕ್ಟಾಗಿ ರುಚಿ ಇಟ್ಟು ಕೊಟ್ಟಂಗಾತು. ಆಹಾ, ಈಗ ಹೇಳ್ತೀನಿ ನೋಡ್ರಿ, ಇಂಥ ಉದುರು ಜುಣಕ ಒಂದಿದ್ರೆ ಸಾಕು. ನೀವು ಟ್ರೈನ್ನಾಗ ಹೋಗ್ತಿರಲಿ, ಬಸ್ನಾಗ ಹೋಗ್ತಿರಲಿ, ನಿಮಗೆ ಟ್ರಾವೆಲಿಂಗ್ ಅಂತಾರಲ್ಲ, ಟ್ರಾವೆಲಿಂಗ್ ಪಾರ್ಟ್ನರ್ ಇದು. ಅಷ್ಟು ಅದ್ಭುತವಾಗಿದೆ. ಒಂದು ರೊಟ್ಟಿ ಕಟ್ಕೊಂಡು ಉದುರು ಜುಣಕ ಇಟ್ಕೊಂಡ್ಬಿಟ್ರೆ ಆರಾಮ್ ಕೂತ್ಕೊಂಡು ಬಿಚ್ಕೊಂಡು ತಿಂದರೆ
ಆಹಾ ಎಂಥ ರುಚಿ ಅಂತೀನಿ. 2-3 ರೊಟ್ಟಿ ಹಂಗೆ ನೀವು ಉಳು ಮನುಷ್ಯ ಅನ್ನ ತಿನ್ನೋದು ಭಾಳ ಅಷ್ಟು ಚೆನ್ನಾಗಿದೆ. ಹಳ್ಳಿಯ ಹೊಲದ ಕಡೆಗೆ, ನಮ್ಮ ಹಳ್ಳಿ ಕಡೆ, ಉತ್ತರ ಕನ್ನಡದ ಹಳ್ಳಿ ಕಡೆ ಎಳ್ಳಮಾಸಿಗೆ ಬುತ್ತಿ ಕಟ್ಕೊಂಡು ಚರ್ಗ ಚೆಲ್ಲಕ್ಕಂತ ಹೋಗ್ತಾರೆ ಹೊಲದ ಕಡೆ. ಆವಾಗ ಇದು ಪ್ರಾಮಿನೆಂಟ್ ಡಿಶ್, ಇದೇ ಮೇನ್. ರೊಟ್ಟಿ ಜೊತೆಗೆ ಇರಲೇಬೇಕು. ಬೇರೆ ಯಾವುದು ಎಣ್ಣೆ ಬದನೆಕಾಯಿ ಏನೇ ಇರಲಿ, ಚೌಳಿಕಾಯಿ ಏನೇ ಇರಲಿ, ಇದಿರಲೇಬೇಕು. ಇದಿದ್ದರೆ ಅದಕ್ಕೊಂದು ಮೆರುಗು. ಮಕ್ಕಳು ಕೂಡ ಇಷ್ಟಪಡ್ತಾರೆ. ನಾವು ಸಣ್ಣವಿರಬೇಕಾದ್ರೆ ಆ ಮನೆಯಲ್ಲಿ ಉದುರು ಜುಣಕ ಐತಂತ ಗೊತ್ತಾದ್ರೆ ಸಾಕು, ಒಂದು ಕಪ್ ತೊಗೊಳ್ಳೋದು, ಉದುರು ಜುಣಕ ಹಾಕ್ಕೊಳ್ಳೋದು, ತಿಂತಾನೇ ಇರೋದು, ಬರೀ ಉದುರು ಜುಣಕ. ಹಾಗಾಗಿ ನೀವು ಮನೆಯಲ್ಲಿ ಉದುರು ಜುಣಕ ಮಾಡ್ಕೊಳ್ಳಿ, ನನಗೆ ಹೇಳಿ. ನಮ್ಮ ಚಾನಲಲ್ಲಿ ಈ ಥರದ ರೆಸಿಪಿಗಳು ಮತ್ತೆ ಬರ್ತಾನೆ ಇರ್ತವೆ. ಇವತ್ತು ಉದುರು ಜುಣಕ ತಂದಿದ್ದೀವಿ, ನಾನು ಮುಗಿಸ್ತೀನಿ, ನೀವು ಮಾಡ್ಕೊಳ್ಳಿ, ಹೇಳಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.